ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಒಂದು ಮಿಸ್ಟೇಕನ್ನು ನಾನು ಅಬ್ಸರ್ವ್ ಮಾಡಿರುವಂಥದ್ದು ಕೃಷಿಕರ ಕೋಟಾಕ್ಕೆ ಸಂಬಂಧಿಸಿದಂತೆ. ಅಂದರೆ ಎಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೋಟಾ ಅಂತ ಏನಿದೆ, 50% ಎಗ್ರಿ ಕೋಟಾ, ಎಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೋಟಾ, ಆ ವಿದ್ಯಾರ್ಥಿಗಳ ರ್ಯಾಂಕನ್ನು ಹೇಗೆ ಕನ್ಸಿಡರ್ ಮಾಡ್ತೀವಿ, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋ ಒಂದು ಕ್ರೈಟೀರಿಯಾ ಬಗ್ಗೆ ಒಂದು ಕನ್ಫ್ಯೂಷನ್ ಆಗುವಂಥ ರೀತಿಯಲ್ಲಿ ಕೊಟ್ಟಿರುವಂಥದ್ದು. ಸೊ ಇಂಗ್ಲೀಷ್ ಬುಲೆಟಿನಲ್ಲೇ ಒಂದು ರೀತಿ ಕೊಟ್ಟಿದ್ದಾರೆ, ಕನ್ನಡ ಬುಲೆಟಿನಲ್ಲೇ ಒಂದು ರೀತಿ ಕೊಟ್ಟಿರುವಂಥದ್ದು. ಸೊ ತಮಗೆಲ್ಲ ಗೊತ್ತಿರಲಿ, ಅಗ್ರಿ ಕೋಟಾ ಅಂದರೆ ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿಗೆ ಟೋಟಲ್ ಸೀಟಲ್ಲಿ 50% ಕೋಟಾದಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು, ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಬೋರ್ಡ್ ಆ್ಯಂಡ್ CET ಎಕ್ಸಾಮ್. ಬಟ್ ಇನ್ನೊಂದು 50% ಕೋಟಾ ಏನಿದೆ, ಆ 50%ಅಲ್ಲಿ ರೈತರ ಮಕ್ಕಳು ಮಾತ್ರ ಪಾರ್ಟಿಸಿಪೇಟ್ ಮಾಡಬಹುದು. ಅಂದರೆ ನಿಮ್ಮ ಮನೆಯಲ್ಲಿ ನಿಮಗೆ ಅಥವಾ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಪೇರೆಂಟ್ಸ್ ಹೆಸರಿನಲ್ಲಿ ಜಮೀನು ಇರಬೇಕು, ಸೊ ಹೊಲ ಇರಬೇಕು. ಸೊ ಆ 50% ಕೋಟಾ ಸೀಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ರ್ಯಾಂಕನ್ನು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದೆ. ಸೊ ಅದಕ್ಕಿಂತ ಮುಂಚೆ ಗೊತ್ತಿರಲಿ, ಹಾಗೆ ಎಗ್ರಿ ಕೋಟಾದಲ್ಲಿ ಬರುವಂಥವ್ರು 50% ಬರುವಂಥವ್ರು ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬರೀಬೇಕು. 200 ಮಾರ್ಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್, ಅದರಲ್ಲಿ ಮಿನಿಮಮ್ 50% ಅಂತೂ ತಗೊಳ್ಳೇಬೇಕು ಅನ್ನೋದು ಗೊತ್ತಿರಲಿ. ಸೊ ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದು ಬೆಂಗಳೂರು, ಹಾಸನ, ಮಂಡ್ಯ, ರಾಯಚೂರು, ಮೈಸೂರು, ಮುನಿರಾಬಾದ್, ಕೊಪ್ಪಳ ಜಿಲ್ಲೆ, ಅರಭಾವಿ, ಗೋಕಾಕ್ ತಾಲೂಕು, ಟಮಕ, ಕೋಲಾರ ಜಿಲ್ಲೆ, ಮಂಗಳೂರು, ಬೀದರ್, ಬಾಗಲಕೋಟೆ, ಧಾರವಾಡ, ವಿಜಯಪುರ, ಹಿರಿಯೂರು ಮತ್ತು ಶಿವಮೊಗ್ಗದಲ್ಲಿ ನಡೆಸಲಾಗ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೊತ್ತವನ್ನು ಕೂಡ, ಅಂದರೆ ದುಡ್ಡನ್ನು ಕೂಡ ತುಂಬಬೇಕಾಗ್ತದೆ, 250 ರೂಪೀಸನ್ನು ತುಂಬಬೇಕಾಗ್ತದೆ. ಸೊ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಮತ್ತು ಇತರ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ₹500 ತುಂಬಬೇಕಾಗ್ತದೆ. ಅದನ್ನು ಡಿಮ್ಯಾಂಡ್ ಡ್ರಾಫ್ಟ್ ರೂಪದಲ್ಲಿ ಕೊಡಬೇಕು. ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಹೊರಟಿರೋದು, ಇಲ್ಲಿ ನೋಡಿ, ಕೃಷಿಕರ ಕೋಟಾಕ್ಕೆ ಸಂಬಂಧಿಸಿದಂತೆ ಮೆರಿಟ್ ಪಟ್ಟಿಯನ್ನು ದ್ವಿತೀಯ PUC PCMBಯಲ್ಲಿ ಮತ್ತು CETಯಲ್ಲಿನ ಸಂಬಂಧಪಟ್ಟ ಸಂಯೋಜಿತ ವಿಷಯಗಳಲ್ಲಿ ಗಳಿಸಿದ ಅಂಕಗಳ ಪೈಕಿ ತಲಾ 25% ಅಂಕಗಳನ್ನು ತಗೋತೀವಿ ಸೊ ಅಂತ ಹೇಳಿದ್ದಾರೆ. ಮತ್ತು ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಕಳಿಸಿದ 50% ಅಂಕಗಳನ್ನು ತಗೋತೀವಿ ಅಂತ ಹೇಳಿದ್ದಾರೆ. ಗೊತ್ತಿರಲಿ, ಫಸ್ಟ್ 50% ನಾನ್ ಅಗ್ರಿಕಲ್ಚರ್ ಕೋಟಾ ಏನಿದೆ ಅದಕ್ಕೆ 50% ಬೋರ್ಡ್ ಎಕ್ಸಾಮ್ PCMB, 50% CET PCMB ತಗೋತಾರೆ. ಆದರೆ ಪ್ರಾಕ್ಟಿಕಲ್ ಕೋಟಾದಲ್ಲಿ 25% PCMB ಬೋರ್ಡ್, 25% ನಿಮ್ಮ CET PCMB ಆ್ಯಂಡ್ 50% ಪ್ರಾಕ್ಟಿಕಲ್ ಎಕ್ಸಾಮಿನೇಷನಿಂದ ತಗೊಂಡು ನಿಮ್ಮ ರ್ಯಾಂಕನ್ನು ಅನೌನ್ಸ್ ಮಾಡಬೇಕು. ಸೊ ಈ ಒಂದು ಸಿಸ್ಟಮ್ ಏನಿದೆ, ಇದು ಇಲ್ಲಿ ಕೊಟ್ಟಿರುವಂಥ ಸಿಸ್ಟಮ್ಮು ಲಾಸ್ಟ್ ಇಯರ್ ಬಿಟ್ಟು ಉಳಿದೆಲ್ಲ ಇಯರ್ ಕೂಡ ಇದನ್ನು ಪಾಲನೆ ಮಾಡ್ಕೋತಾ ಬಂದಿದ್ದಾರೆ. ಸೊ ಇದೇ ಟೈಪ್ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಂಗ್ಲೀಷ್ನಲ್ಲೂ ಇದನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ ನೋಡಿ. ಸೊ 25% ಮಾರ್ಕ್ಸ್ ಈಚ್ ಸೆಕ್ಯೂರ್ಡ್ ಇನ್ ಕನ್ಸರ್ನ್ ಕಾಂಬಿನೇಷನ್ ಇನ್ ಸೆಕೆಂಡ್ ಇಯರ್ PUC ಆ್ಯಂಡ್ CET, 50% ಮಾರ್ಕ್ಸ್ ಇನ್ ಪ್ರಾಕ್ಟಿಕಲ್ ಟೆಸ್ಟ್. ಎರಡೂ ಕೂಡ ಪೇಜ್ ನಂಬರ್ 13 ಇದ್ದಿರುವಂಥದ್ದು. ಇದೇ ನಾನು ಮುಂದಿನ ಪೇಜ್ 20 ತೋರಿಸ್ತಾ ಇದ್ದೀನಿ. ಇದೇ ಒಂದನ್ನು ನಿಮಗೆ ಮುಂದಿನ 23 ಪೇಜಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡಿ, 23 ಪೇಜ್ನಲ್ಲಿ ಇಲ್ಲಿ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಕಾಣಬಹುದು. ಇನ್ ದ ಕೇಸ್ ಆಫ್ ಅಗ್ರಿಕಲ್ಚರಲ್ ಕೋಟಾ ದ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಬೇಸ್ಡ್ ಆನ್ 25 ಮಾರ್ಕ್ಸ್ ಈಚ್ ಸೆಕ್ಯೂರ್ಡ್ ಇನ್ ಕನ್ಸರ್ನ್ ಕಾಂಬಿನೇಷನ್ ಸೆಕೆಂಡ್ ಇಯರ್ PUC PCMB ಆ್ಯಂಡ್ CET, 50% ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಪ್ರಾಕ್ಟಿಕಲ್ ಟೆಸ್ಟ್. ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇನ್ನೊಂದು ಸರಿ ಹೇಳ್ತೀನಿ, ಕರೆಕ್ಟಾಗಿ ಕೊಟ್ಟಿದ್ದಾರೆ. 25% ಬೋರ್ಡ್, 25% CET PCMB, ಸೊ 50% ಪ್ರಾಕ್ಟಿಕಲ್. ಸೊ ಆದರೆ ಕನ್ನಡದ ಒಂದು ಬ್ರೋಷರ್ಲಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ನಿಮಗೆ 25 ಪೇಜಸ್ಸಿನಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಅದರಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ. ಸೊ ಈ ಒಂದು ಪೇಜಿನಲ್ಲಿ ನೋಡಿ, ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ ಪ್ರಾಯೋಗಿಕ ಪರೀಕ್ಷೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಸೊ ಕೃಷಿಕ ಕುಟುಂಬ ಅಭ್ಯರ್ಥಿಗಳ ಕೋಟಾದ ಅಡಿ ಕೃಷಿ ವಿಜ್ಞಾನ ತೋಟಗಾರಿಕೆ ಕೋರ್ಸುಗಳ ಪ್ರವೇಶಕ್ಕೆ ಮೆರಿಟ್ ಪಟ್ಟಿಯನ್ನು ಅಭ್ಯರ್ಥಿಯ CET ಪರೀಕ್ಷೆಯ ಐಚ್ಛಿಕ ವಿಷಯಗಳಲ್ಲಿ 50% ಮತ್ತು ಪ್ರಾಯೋಗಿಕ ಪರೀಕ್ಷೆಯ 50% ಅಂತ ಹೇಳಿದ್ದಾರೆ. ಅಂದರೆ ಕನ್ನಡದಲ್ಲಿ ಬ್ರೋಷರ್ ಅನ್ನ ಏನು ಕೊಟ್ಟಿದ್ದಾರೆ KAದವರು, ಅದರ 22ನೇ ಪೇಜ್ನಲ್ಲಿ ಕೊಟ್ಟಿರುವಂಥದ್ದು ಪ್ರಾಕ್ಟಿಕಲ್ ಕೋರ್ಸಿಗೆ 50% ಬೋರ್ಡ್, ಅಂದರೆ ಬೋರ್ಡ್ ತಗೊಳ್ಳೋದೇ ಇಲ್ಲ, 50% CET, 50% ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಹೇಳಿದ್ದಾರೆ. ಅದೇ ಇಂಗ್ಲೀಷಿನ 23ನೇ ಪೇಜಿನಲ್ಲಿ 25% ಬೋರ್ಡ್, 25% PUC CET, ಅಂದರೆ 25% PUC PCMB, 25% CET, 50% ಮಾರ್ಕ್ಸ್ ಇನ್ ಪ್ರಾಕ್ಟಿಕಲ್ ಟೆಸ್ಟ್ ಅಂತ ಹೇಳಿದ್ದಾರೆ.
ಅಂದರೆ ಇಲ್ಲಿ 25 50 ಇದೆ, ಆದರೆ ಕನ್ನಡದಲ್ಲಿ 22nd ಪೇಜಿನಲ್ಲಿ 50 ಕೊಟ್ಟಿದ್ದಾರೆ. ಇದು ನನಗೆ ಅನಿಸೋ ಪ್ರಕಾರ ಲಾಸ್ಟ್ ಇಯರ್ ಇದೇ ಇತ್ತು. ಆ್ಯಕ್ಚುಲಿ ಲಾಸ್ಟ್ ಇಯರಿನ ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ದಾರೆ. ಇಲ್ಲಿ ಮಿಸ್ಟೇಕನ್ನು ಕರೆಕ್ಷನ್ ಮಾಡೋದು ಮರ್ತಿದೆ ಅವರಿಗೆ, ಅದಕ್ಕೆ ಇದು ಮಿಸ್ಟೇಕ್ ಅಂತ ತೋರಿಸ್ತಾ ಇದೆ ಅಂತ ನನಗನ್ನಿಸ್ತದೆ. ಅದಕ್ಕೆ ಕನ್ಫ್ಯೂಷನ್ ಬೇಡ. ಈ ವರ್ಷ ಡೆಫಿನೆಟ್ ಆಗಿ 50% ಬೋರ್ಡ್ 25% ಬೋರ್ಡ್, 25% CET ಮತ್ತು 50% ಪ್ರಾಕ್ಟಿಕಲ್ ತೊಗೊಂಡು ನಿಮಗೆ ರ್ಯಾಂಕನ್ನು ಕೊಡ್ತಾರೆ. ಸೊ ಯಾರ್ಯಾರು ಅಗ್ರಿಕಲ್ಚರ್ ಕೋಟಾದಲ್ಲಿ ಬರ್ತೀರಿ ಅವರಿಗೆ 25% PCMB ಬೋರ್ಡ್, 25% PCMB CET ಆ್ಯಂಡ್ 50% ಪ್ರಾಕ್ಟಿಕಲ್ ಮಾರ್ಕ್ಸನ್ನು ತಗೊಂಡು ನಿಮ್ಮ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿ. ಇದಿಷ್ಟು ಇವತ್ತಿನ ವಿಷಯ. ಡೆಫಿನೆಟಾಗಿ ಕನ್ಫ್ಯೂಷನ್ ಆಗಿದೆ. ಸೊ ಅಂದರೆ ರಾಂಗ್ ಕೊಟ್ಟಿದ್ದಾರೆ, ಬಟ್ ಈ ರೀತಿ ಕರೆಕ್ಷನನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.